सरसिजनयनोऽसौ श्रीपतिर्मानदो नः अशेषवाग्जाड्यमलापहन्त्री नवं नवं स्पष्टसुवाक्प्रदायिनी ममेकजिह्वाग्रसुरङ्गनर्तकी भवप्रसन्ना वदने च विश्रीः व्याप्तिर्यस्य निजे निजे नमः सा पक्षे सपक्षे स्थितिः व्यावृत्तिश्च विपक्षतोऽथ विषगे सक्तिर्न वै बाधिते नैवास्ति प्रतिपक्षयुक्तिरतुलं शुद्धं प्रमाणं समे भूयात्तत्त्वविनिर्णयाय भगवान् आनन्दतीर्थो मुनिः वाणिते करवाण्यम्ब चरणौ हृदि सर्वदा मद्वाक्यसरणिर्भूयात् श्रीमदाचार्यभावगा नमोऽस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि यस्य वाक्कामधेनुर्नः कामितार्थान् प्रयच्छति सेवेतं जययोगीन्द्रं कामबाणच्छिदं सदा पदवाक्यप्रमाणाब्धिविक्रीडनविशारदान् लक्ष्मीनारायणमुनीन् वन्दे विद्यागुरून् मम अर्चिकल्पितकल्पोऽयं प्रत्यर्चिगजकेसरी व्यासतीर्थगुरुर्भूयादस्मदिष्टार्थसिद्धये तपोविद्याविरक्त्यादिसद्गुणौघाकरानहं वादिराजगुरून् वन्दे हयग्रीवदयाश्रयान् प्रणमत्कामधेनुं च भजत्सुरतरूपमं श्रीभावबोधकृत्पादचिन्तामणिमुपास्महे मोकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये आसेतो रातुषा राद्रेः युदिशो जितवान्मुहुः सत्यध्यानगुरुः पातु यतीन्द्रैरपि पूजितः सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्यायसुधारतान् बन्धुस्त्वं गुरुरिष्टदैवतविदित्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः चित्तं मद्गुणदोषचिन्तनविधौ दूरं मनाङ्मा तथागा श्रीसत्यात्मगुरो त्वदङ्घ्रियुगलं हित्वा न मे सद्गतिः वैकुण्ठरामोऽयं वव्रे स्वयमेव स्वपूजकं रघुप्रियार्य योगीन्द्रं नौमि सज्ञानसिद्धये वैष्णवोत्तमकुलैः परिभाव्यं वाञ्छितार्थफलदं रमणीयं पापजालपरिहारसमर्थम् उद्गलाङ्घ्रिसरसेरुहमीडे पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तान् नमस्ये गुरून् मम आपादमौलिपर्यन्तं गुरूणामाकृतिं स्मरेत तेन विघ्नाः प्रणश्यन्ति सिद्ध्यन्ति च मनोरथाः ಹರಿಕಥಾಮೃತ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಶ್ರೀರಮಣಿಕರ ಕಮಲ ಪೂಜಿತ ಚಾರು ಚರಣ ಸರೋಜ ಬ್ರಹ್ಮ ಸಮೀರ ವಾಣಿ ಫಣೀಂದ್ರವೀಂದ್ರ ಭವೇಂದ್ರ ನೀರಜ ಭವಾಂಡೋದಯ ಸ್ಥಿತಿ ಕಾರಣ ನಿಕೈವಲ್ಯದಾಯಕ ನಾರಸಿಂಹನಿ ನಮಿಪೆ ಕರುಣಿ ಪೂರ್ಯಮಗೆ ಮಂಗಳವ ಜಲಜ್ಯೇಷ್ಠನಿಭಾಕಾರಂ ಜಗದೀಶಪದಾಶ್ರಿತಂ ಜಗತೀತಲವಿಖ್ಯಾತಂ ಜಗನ್ನಾಥಗುರುಂ ಭಜೆ. ಶ್ರೀ ಗುರುಭ್ಯೋ ನಮಃ. ಹರಿಕಥಾಮೃತಸಾರದ 14ನೇ ಸಂಧಿ ಪಿತೃಗಣ ಸಂಧಿಯ ಉಪನ್ಯಾಸ ನಡೀತಾ ಇದೆ. ವಿಷಯ ಇವತ್ತು ಮತ್ತು ನಾಳೆ ಅನಿವಾರ್ಯವಾಗಿ ಒಂದು ದಿವಸ ಮೊದಲು ಮುಗಿಸ್ತಾ ಇದ್ದೇನೆ. ನಾಳೆಯೂ ಸ್ವಲ್ಪ ನಿಮ್ಮ ಸಮಯದಲ್ಲಿ ವ್ಯತ್ಯಾಸ ಮಾಡಲಾಗ್ತಾ ಇದೆ. ನನಗೆ ಅನಿವಾರ್ಯವಾಗಿ ಊರಿಗೆ ಹೋಗೋದ್ರಿಂದ ಪ್ರವಚನದ ಸಮಯವನ್ನು ಬೆಳಿಗ್ಗೆ ಮಾಡಲಾಗಿದೆ. 8 ಗಂಟೆಯಿಂದ 9 ಗಂಟೆಯವರೆಗೆ ನಾಳೆ ಬೆಳಿಗ್ಗೆ ಇದೆ. ಸ್ವಲ್ಪ ಎಲ್ಲರೂ ನಾಳೆ ಒಂದು ದಿವಸ ಮಾತ್ರ ಅವಕಾಶ ಮಾಡಿಕೊಂಡು ನನಗೆ ಅನುಕೂಲ ಮಾಡಿಕೊಡಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ಅನಿವಾರ್ಯ ಆಗಿದೆ. ಅದು ಮೊದಲು ಕಾರ್ಯಕ್ರಮ ಮುಂದಿತ್ತು, ಇಲ್ಲಿ ಮುಗಿಸ್ಕೊಂಡು ಹೋಗೋ ಹಾಗಿತ್ತು, ಅದು ಆಗಿಲ್ಲ. ಈಗ ಅನಿವಾರ್ಯವಾಗಿ ನಾಳೆ ಮಧ್ಯಾಹ್ನ ನಾನು ಊರಿಗೆ ಹೊರಡಬೇಕು. ಹಾಗಾಗಿ ಬೆಳಿಗ್ಗೆ ಸರಿಯಾಗಿ 8 ಗಂಟೆಯಿಂದ 9 ಗಂಟೆಯವರೆಗೆ ಪ್ರವಚನ ಇದೆ. ನಾಳೆ ಒಂದು ದಿವಸ ಎಲ್ಲರೂ ಅವಕಾಶ ಮಾಡಿಕೊಳ್ಳ್ರಿ. ಇವತ್ತು ಎಷ್ಟು ಪದ್ಯಗಳನ್ನು ನೋಡಲಿಕ್ಕೆ ಸಾಧ್ಯ ಇದೆ ಅಷ್ಟು ಪದ್ಯಗಳ ವಿವರಣೆಯನ್ನು ನೋಡೋಣ.
ನಿನ್ನೆ ದಿವಸ ಯಾರ್ಯಾರಿಗೆ ಭಗವಂತ ಹೇಗೆ ಅನ್ನವನ್ನು ನೀಡ್ತಾನೆ ಅಂತ ಆ ವಿಷಯವನ್ನು ನೋಡ್ತಾ ಬಂದೆವು. 11 ಮತ್ತು 12ನೇ ಪದ್ಯಗಳಲ್ಲಿ ದೇವರು ದೇವತೆಗಳಿಗೆ, ಪಿತೃಗಳಿಗೆ, ಮನುಷ್ಯರಿಗೆ, ಪಶುಗಳಿಗೆ 4 ಜನರಿಗೆ ಯಾವ ಯಾವ ರೂಪದಿಂದ ಯಾವ ಯಾವ ಹೆಸರಿನಲ್ಲಿ ಅನ್ನವನ್ನು ನೀಡುತ್ತಾನೆ ಅಂತ ನೋಡಿದೆವು. ದೇವತೆಗಳಿಗೆ ಸ್ವಾಹ ಎಂಬ ರೂಪದಿಂದ ಅನ್ನವನ್ನು ನೀಡ್ತಾನೆ ಭಗವಂತ. ಆದರೆ ಆ ರೂಪ ಇರೋದು ವಾಸುದೇವ. ವಾಸುದೇವ ರೂಪದಿಂದ ಭಗವಂತ ಸ್ವಾಹ ಅಂತ ಕರೆಸಿಕೊಂಡು ದೇವತೆಗಳಿಗೆ ಅನ್ನವನ್ನು ನೀಡುತ್ತಾನೆ. ಅದಾದ ಮೇಲೆ ಪಿತೃಗಳಿಗೆ ಸಂಕರ್ಷಣ ಸ್ವಧಾ ಎಂಬ ರೂಪದಿಂದ ಅನ್ನವನ್ನು ನೀಡುತ್ತಾನೆ. ಮನುಷ್ಯರಿಗೆ ಹಣ್ಣು, ಅಕ್ಕಿ, ಬೇಳೆ ಇತ್ಯಾದಿ ಹೆಸರಿನಲ್ಲಿ ಪ್ರದ್ಯುಮ್ನ ಅನ್ನ ಅಂತ ಕರೆಸಿಕೊಳ್ಳುತ್ತಾನೆ. ಪಶುಗಳಿಗೆ ಹುಲ್ಲು ಕೊಡಬೇಕಾದ ಭಗವಂತ ಅನಿರುದ್ಧ, ಅವನು ಅನ್ನ ಅನ್ನುವ ಅರ್ಥದಲ್ಲಿ ಇರ್ತಾನೆ. ಯಾರು ಈ ಪರಿಯಿಂದ ಉಪಾಸನೆಯನ್ನು ಮಾಡ್ತಾರೋ ದೇವರವರಿಗೆ ಆತ್ಮಪ್ರದರ್ಶನವನ್ನು ನೀಡುತ್ತಾನೆ ಅಂತ ಇಷ್ಟು ಹೇಳಿ, ಮನಸ್ಸಿನಿಂದ, ದೇಹದಿಂದ, ಮಾತಿನಿಂದ ಮಾಡುವಂತಹ ಎಲ್ಲ ಕರ್ಮಗಳನ್ನು ಭಗವಂತನಿಗೆ ಸಮರ್ಪಣೆ ಮಾಡ್ರಿ ಅಂತ ನಿನ್ನೆ ದಿವಸ ತಿಳಿಸಿದರು. ಇದಾದ ಮೇಲೆ 2 ಪದ್ಯಗಳಲ್ಲಿ 14 ಮತ್ತು 15ನೇ ಪದ್ಯ, ಈ 2 ಪದ್ಯಗಳಲ್ಲಿ ಸಪ್ತಾನ್ನ ಉಪಾಸನೆ ಅಂತ ತಿಳಿಸ್ತಾ ಇದ್ದಾರೆ. ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಸಪ್ತಾನ್ನ ಬ್ರಾಹ್ಮಣ ಅಂತ ಒಂದು ಭಾಗ ಬರ್ತದೆ. ಜಗನ್ನಾಥದಾಸರು ಎಲ್ಲರ ಮೇಲೆ ಮಾಡಿದ ಉಪಕಾರದ ಸ್ಮರಣೆಯನ್ನು ಮಾಡಿಕೊಳ್ಳಬೇಕು. ಪ್ರಾಯಶಃ ನಾವೆಲ್ಲ ಬೃಹದಾರಣ್ಯಕವನ್ನು ಕೇಳ್ತೀವೋ ಇಲ್ಲೋ ಗೊತ್ತಿಲ್ಲ. ಕೇಳಬಹುದು, ಕೇಳದೇ ಇರಬಹುದು. ಕೆಲವರಿಗೆ ಕೇಳದೇ ಹೋದವರು ಇದ್ದಾರೆ. ಎಷ್ಟೋ ಜನರಿಗೆ ಪಾಪ ಭಾಗವತವೂ ಕಿವಿಗೆ ಬೀಳದೆ ಹೋದವರು ಇದ್ದಾರೆ. ಹಾಗಿದ್ದಾಗ ಬೃಹದಾರಣ್ಯಕ ಉಪನಿಷತ್ತು ನಮ್ಮ ಕಿವಿಗೆ ಬೀಳ್ತದೆ ಅಂತ ಏನು ವಿಶ್ವಾಸ? ಆದರೆ ದಾಸಾರಿಯರು ಆ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಹೇಳಲಾದ ಸಪ್ತಾನ್ನ ಬ್ರಾಹ್ಮಣ ಅಂತ ಒಂದು ಭಾಗ, 7 ತರಹದ ಅನ್ನವನ್ನು ಭಗವಂತ ನೀಡ್ತಾನೆ. ಅದು 2 ಭಾಗ ಇದೆ, 2 ವಿಷಯ ಇದೆ. ಒಂದೊಂದು ರೀತಿಯಿಂದ ಸಂಕರ್ಷಣ ಒಡೆಯರು ಒಂದು ರೀತಿಯಿಂದ ಅರ್ಥ ಮಾಡ್ತಾರೆ, ಇನ್ನೊಬ್ಬರು ಬೇರೆ ರೀತಿಯಿಂದ ಅರ್ಥ ಮಾಡ್ತಾರೆ. 2 ವ್ಯಾಖ್ಯಾನವನ್ನು ನಾವು ತಿಳಿದುಕೊಳ್ಬೇಕು. ಯಾಕಂದರೆ ನಾವು ಜ್ಞಾನ ಜಿಜ್ಞಾಸುಗಳಾದದ್ದರಿಂದ 2 ವ್ಯಾಖ್ಯಾನಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳೋಣ. ಅದರ ಮೊದಲನೇ ಇದ್ದು ಬೃಹದಾರಣ್ಯಕ ಉಪನಿಷತ್ತು. ಎಷ್ಟು ಸುಂದರವಾದ ಉಪನಿಷತ್ತು ಗೊತ್ತಾ? ಒಂದೊಂದು ಉಪನಿಷತ್ತುಗಳು ಬಹಳ ಸುಂದರವಾಗಿ ಇದೆ. ಇವತ್ತು ಈ ವಿಷಯವನ್ನು ಕೇಳಿದ ಮೇಲಾದರೂ ನಮಗೆ ಉಪನಿಷತ್ತನ್ನು ನಾವು ಕೇಳಬೇಕು ಅಂತ ಆಸೆ ಹುಟ್ಟಬೇಕು. ನಮಗೆ ಈಶಾವಾಸ್ಯ, ಕೇನ, ಕಾಠಕ ಒಂದೊಂದು ಪರಮ ಸುಂದರವಾದ ಉಪನಿಷತ್ತುಗಳು. ಆಧ್ಯಾತ್ಮದ ಒಳಗಿನ ರಸಗಳನ್ನು, ಆ ಕೆನೆಯನ್ನು ತೆಗೆದು ನಮ್ಮ ಮುಂದೆ ಇಟ್ಟು ಇದನ್ನು ತಿನ್ನಿರಿ, ಇದನ್ನು ತಗೊಳ್ರಿ ಅಂತ ಹೇಳುವಂಥದ್ದು ಉಪನಿಷತ್ತಿನ ಕೆಲಸ. ಅದನ್ನು ಜಗನ್ನಾಥದಾಸರು ಇವತ್ತು ಮಾಡ್ತಾ ಇದ್ದಾರೆ. 7 ವಿಧ ಅನ್ನ ಪ್ರಕರಣವ ಕೇಳಿ ಕೋವಿದ ರಾಸ್ಯದಿಂದಲಿ ಆಲಸವ ಮಾಡದಲೆ ಅನಿರುದ್ಧಾದಿ ರೂಪಗಳ ಕಾಲ ಕಾಲದಿ ನೆನೆದು ಪೂಜಿಸು ಸ್ಥೂಲ ಮತಿಗಳಿಗಿದು ಬೇಡದೆ ಶ್ರೀಲಕುಮಿ ವಲ್ಲಭನೆ ಅನ್ನದನ್ನ ಅನ್ನದನು. ಅನ್ನದ ಅನ್ನ ಅನ್ನದ ಏನು ಚೆಂದಾಗಿ ಹೆಸರಿದೆ. ವಿಷ್ಣು ಸಹಸ್ರನಾಮದಲ್ಲಿ ಅನ್ನಮನ್ನಾದ ಏವಚ ಅಂತ ಬಂದಿದೆ. ಇಷ್ಟೊತ್ತು ಆ ವಿಷಯವನ್ನು ಮಾತಾಡಿರಲಿಲ್ಲ, ಇವತ್ತು ಹೇಳ್ತಾ ಇದ್ದೀನಿ. ಸಂಪೂರ್ಣವಾದ ಹರಿಕಥಾಮೃತಸಾರದಲ್ಲಿ ವಿಷ್ಣು ಸಹಸ್ರನಾಮ ಬರುವಂತೆ ವ್ಯವಸ್ಥೆ ಮಾಡಿದ್ದಾರೆ ಜಗನ್ನಾಥದಾಸರು. ಇದೊಂದು ವೈಶಿಷ್ಟ್ಯ. ಹರಿಕಥಾಮೃತಸಾರದ ವೈಶಿಷ್ಟ್ಯ ಏನು ಅಂದರೆ, ಪೂರ್ಣ ನೀವು ಹರಿಕಥಾಮೃತಸಾರ ಮೊದಲನೇ ಪದ್ಯದಿಂದ ಕೊನೆ ಪದ್ಯದವರೆಗೆ ಓದಿದರೆ, ಪ್ರಾರಂಭದಿಂದ ಅಂತ್ಯದವರೆಗೆ ವಿಷ್ಣು ಸಹಸ್ರನಾಮದ ಒಂದೊಂದು ನಾಮಗಳು ಅಲ್ಲಿ ಸೇರಿಸ್ತಾ ಹೋಗ್ತಾರೆ. ಕೆಲವು ನಾಮಗಳಿಗೆ ಅರ್ಥವನ್ನೇ ಹೇಳಿಬಿಡ್ತಾರೆ. ವಿಷ್ಣು ಸಹಸ್ರನಾಮಕ್ಕೆ ವ್ಯಾಖ್ಯಾನ ಹರಿಕಥಾಮೃತಸಾರ ಅನ್ನುವಂತೆ ಇರ್ತಕ್ಕಂಥದ್ದಾಗಿದೆ. ಅನಘ, ದೇವಕೀ ನಂದನ, ಸರ್ವಪ್ರಹರಣಾಯುಧ, ಅಗ್ರಣಿ, ಗ್ರಾಮಣಿ, ನೇತಾ, ಇವೆಲ್ಲ ಹೆಸರುಗಳು ಈ ಹರಿಕಥಾಮೃತಸಾರದಲ್ಲಿ ಬಂದುಬಿಟ್ಟು. ಅಂದರೆ ಯಾವುದು ವಿಷ್ಣು ಸಹಸ್ರನಾಮ ಅಂತಿದೆಯೋ ಅದನ್ನೂ ಕೂಡ ಜಗನ್ನಾಥದಾಸರು ಇದರಲ್ಲಿ ತಂದಿದ್ದಾರೆ. ಅಂದ್ರೆ ಏನಾಯಿತು, ಹೀಗಿಟ್ಕೊಳ್ಳೋಣ. ಯಾರಿಗೆ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಲಿಕ್ಕೆ ಆಗೋದಿಲ್ಲ, ಯಾರಿಗೆ ಪಾರಾಯಣ ಮಾಡುವ ಅಧಿಕಾರ ಇಲ್ಲ, ಇಬ್ಬರು
ಅಧಿಕಾರ ಇದ್ದೂ ಮಾಡದೇ ಇದ್ದವರು, ಅಧಿಕಾರ ಇಲ್ಲದೇ ಇರುವರು, ಇಬ್ಬರಿಗೂ ಮಾಡ್ಲಿಕ್ಕೆ ಅವಕಾಶ ಆಗಬೇಕಲ್ಲ. ಹಾಗಿದ್ರೆ ಹೇಗೆ ವ್ಯವಸ್ಥೆ ಮಾಡಬೇಕು ಅಂದರೆ ದಾಸಾರರು ತಮ್ಮ ಪದ್ಯಗಳಲ್ಲಿ ಅಲ್ಲಲ್ಲಲ್ಲಿ ನಾಮ ತೋರಿಸಿಬಿಟ್ರು. ಅದನ್ನು ಅನ್ನುವಾಗ ಇದು ವಿಷ್ಣು ಸಹಸ್ರನಾಮದ್ದು ತಲೆಯಲ್ಲಿ ಬಂದ್ಬಿಟ್ರೆ ಸಾಕು, ಆ ಪಾರಾಯಣ ಮಾಡಿದ ಪುಣ್ಯ ಬರಬೇಕು. ಹಾಗೆ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ 3 ನಾಮ ತಗೊಳ್ತಾರೆ. ಅನ್ನಾದ, ಅನ್ನ, ಅನ್ನದ. ಏನು ಎಷ್ಟು ಚೆನ್ನಾಗಿದ್ದಾರೆ ಹೆಸರುಗಳೆಲ್ಲ. ಇದರ ವಿವರಣೆಯನ್ನು ನೋಡೋಣವಂತೆ. ಮೊದಲು ಈ 7 ಅನ್ನ ಅಂತೇನಿದೆ ಅದನ್ನು ಪ್ರಾರಂಭ ಮಾಡೋಣ. 7 ವಿಧ ಅನ್ನ ಪ್ರಕರಣವ ಕೇಳಿ ಕೋವಿದರ ಹಾಸ್ಯದಿಂದಲೇ. ಯಾರು ಆ ಜ್ಞಾನಿಗಳು ಅಂತಿದ್ದಾರೆ, ಬಲ್ಲವರು ಅಂತಿದ್ದಾರೆ, ಅವರ ಮುಖದಿಂದ ಈ ವಿಷಯವನ್ನು ತಿಳಿದುಕೊಳ್ಳ್ರಿ. ಏನಂತ? 7 ವಿಧವಾದ ಅನ್ನದ ವಿಷಯವನ್ನು ತಿಳಿದುಕೊಳ್ಳ್ರಿ. ತಿಳ್ಕೊಂಡ್ಮೇಲೆ ಏನು ಮಾಡಬೇಕು? ತಿಳ್ಕೊಂಡಿವಲ್ಲ, ಮುಗಿದು ಹೊತ್ತು ಮತ್ತೇನು ಮಾಡೋದಿರ್ತದೆ. ಇನ್ನು ನಮ್ಮಲ್ಲಿ ತಿಳ್ಕೊಂಡ ಮೇಲೆ ಏನು ಮಾಡಬೇಕು ಅಂತಿಲ್ರಿ, ತಿಳ್ಕೊಳ್ಳೋದೇ ಒಂದು ದೊಡ್ಡದು ಅಂತ ಇಟ್ಕೊಂಡಿದ್ದೀವಿ ನಾವೆಲ್ಲ. ದಾಸರಂತಾರೆ, ಆಲಸವ ಮಾಡದಲೆ ಅನಿರುದ್ಧಾದಿ ರೂಪಗಳ ಕಾಲ ಕಾಲದಿ ನೆನೆದು ಪೂಜಿಸು. ಆಲಸ್ಯ ಮಾಡಬೇಡ. ನಮ್ಮಲ್ಲಿ ಆಲಸ್ಯ ಅಂದರೆ ಏನ್ರಿ? ಅದೊಂದು ನಮ್ಮಲ್ಲಿ ಅವರು ಆಚಾರ್ಯ ಇದ್ರು, ಹೇಳ್ತಿರ್ಬೇಕು ಅವ್ರು. ನೋಡಪ್ಪ, ನಿಮ್ಮ ದೇಹ ಎಲ್ಲ ಪಾಂಚಭೌತಿಕ, ನನ್ನ ದೇಹ ಶಾಸ್ತ್ರಭೌತಿಕ ಅನ್ಬೇಕು. ನಂಗೆ ಗಾಬರಿ ಆಯಿತು. 5 ಭೂತವ ಗೊತ್ತದೆ, ಇದು 6ನೇ ಭೂತ ಯಾವುದು ಅಂತ ಗೊತ್ತಿರಲಿಲ್ಲ. ಅದಕ್ಕೆ ಅವ್ರು ಹೇಳಿದರು, ಆಲಸ್ಯವೇ 6ನೇ ಭೂತ ಅಂತ ಹೇಳಿ. ನಮ್ಮನ್ನು ದೇವರು ನಿರ್ಮಾಣ ಮಾಡುವಾಗ 6ನೇ ಭೂತವಾದ ಆಲಸ್ಯವನ್ನು ಹಾಕಿ ನಿರ್ಮಾಣ ಮಾಡಿಬಿಟ್ಟಾನೆ. ಹೀಗಾಗಿ ಎಲ್ಲ ಕೆಲಸ ಪರಮನಿಧಾನ ಅಂದರೆ ಪರಮನಿಧಾನವಾಗಿ ಮಾಡ್ತೀವಿ. ನಾವು ಕೇಳೋದು ಮಾಡ್ತೀವಿ, ಮುಂದೇನು ಮಾಡೋದಿಲ್ಲ. ಅದಕ್ಕೆ ದಾಸರು ಹಾಡಲಿಲ್ವೇ? ಕೇಳುವುದರೊಳಗೆ ಕಳೆದೆ ಎಲ್ಲ ಮಾಡುವುದೆಂದು ಹೇಳೋ ಎಲೆ ಮನುಜ ಅಂತ ಕೇಳಿ. ಪಾಪ ಕೇಳೋದ್ರೊಳಗೆ ಇಡೀ ದಿವಸ ಕಳೆದು ಬಿಟ್ಟು ಮಾಡೋದೆಂದು ಹೇಳಿ ಮುಂದೆ. ಕೇಳೋದೇ ಒಂದು ದೊಡ್ಡದು ತಿಳ್ಕೊಂಡಿದ್ದೀವಿ. ಯಾರು ಕೇಳೇ ಇಲ್ಲ ಅವ್ರಿಗಿಂತ ನಾವು ಭಾಳ ಚಲೋ. ಯಾಕಂದ್ರೆ ಕೇಳಿದ್ರೆ ಕೇಳ್ತೀವಿ. ಯಾರು ಕೇಳಿ ಮಾಡ್ಲಿಕ್ಕತ್ತಾರ ಅವ್ರಿಗಿಂತ ಅಧಮರು, ಯಾಕಂದ್ರೆ ನಾವು ಕೇಳಿ ಮಾಡ್ತಾ ಇಲ್ಲ. ಅದಕ್ಕೆ ದಾಸರಂದ್ರು, ಆಲಸವ ಮಾಡದಲೆ ಅನಿರುದ್ಧಾದಿ ರೂಪಗಳ ಕಾಲ ಕಾಲದಿ ನೆನೆದು ಪೂಜಿಸು. ದಯವಿಟ್ಟು ದಡ್ರಿಗೆ ಮಾತ್ರ ಹೇಳ್ಬೇಡಪ್ಪ. ಅವರೇ ಹೇಳ್ತಾರೆ, ಸ್ಥೂಲ ಮತಿಗಳಿಗಿದನು ಪೇಳದೆ. ದಡ್ಡರಿಗೆ ಇದು ಏನು ತಲೆ ಹೊಡ್ಕೊಂಡ್ರು ತಿಳಿಯೋದೇ ಇಲ್ಲ, ಅದರಿಂದ ಹೇಳಲಿಕ್ಕೆ ಹೋಗಬೇಡ. ಸ್ಥೂಲ ಅಂದ್ರೆ ದಪ್ಪ ಅಂತ ಅರ್ಥ. ಸ್ಥೂಲ ಅಂದ್ರೆ ಏನು? ದಪ್ಪ. ಸ್ಥೂಲಕಾಯ ಅಂತ ಕರಿತಿರ್ತಾರಲ್ಲ, ದಪ್ಪಿದ್ದಾರ. ಯಾರ ಮತಿ ಸ್ಥೂಲದ ಅವ್ರಿಗೆ ಯಾರಿಗೂ ಹೇಳಲಿಕ್ಕೆ ಹೋಗಬೇಡ್ರಿ. ಎಮ್ಮಿ ಚರ್ಮ ಅಂತ ಇರ್ತದೆ ನೋಡ್ರಿ. ಕೆಲವ್ರದ್ದು ಚರ್ಮ ಎಮ್ಮಿ, ಕೆಲವ್ರದ್ದು ಬುದ್ಧಿ ಎಮ್ಮಿ ಅಂತ ಅಷ್ಟ. ಅಂದಮೇಲೆ ಅಂಥವ್ರಿಗೆ ಹೇಳಲಿಕ್ಕೆ ಹೋಗಬೇಡ್ರಿ ಇದನ್ನ. ಆಮೇಲೆ ಲಕ್ಷ್ಮೀ ವಲ್ಲಭ ಅವನೇ ಅನ್ನಾದ ಅನ್ನ ಅನ್ನದನು. ಇವನೇ ಭಗವಂತ 3 ರೂಪದಲ್ಲಿ ನಿಂತ್ಕೊಂಡಿದ್ದಾನೆ. ಮೊದಲು ಅನ್ನಾದ, ಅನ್ನಂ ಅತ್ತಿ ಇತಿ ಅನ್ನಾದ. ನಮ್ಮಲ್ಲಿ ನಿಂತು ಅನ್ನವನ್ನ ತಾನೇ ಉಣ್ತಾನಾದ್ದರಿಂದ ಅನ್ನಾದ. ಅನ್ನ ಅವನೇ ಅನ್ನ, ಅನ್ನದ ಅವನೇ ಅನ್ನ ಕೊಡ್ತಾನೆ. 3 ನಾಮ ದೇವರಿಗೆ. ಎಷ್ಟು ಚೆನ್ನಾಗಿದೆ ನೆನ್ಪಿಟ್ಕೊಳ್ರಿ. ಅನ್ನಂ ಅತ್ತಿ ಇತಿ ಅನ್ನಾದ, ನಮ್ಮಲ್ಲಿ ನಿಂತು ತಾನೇ ಅನ್ನವನ್ನು ಉಣ್ತಾನೆ. ಗೀತೆಯಲ್ಲಿ ಕೃಷ್ಣ ಪ್ರತಿಜ್ಞೆಯನ್ನು ಮಾಡ್ತಾನೆ. ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತಃ ಪಚಾಮ್ಯನ್ನಂ ಚತುರ್ವಿಧಂ. ನಮ್ಮಲ್ಲಿ ನಿಂತುಕೊಂಡು ತಾನೇ 4 ತರಹದ ಅನ್ನವನ್ನು ಉಂಡಾಕ್ಬಿಡ್ತಾನೆ. ಪಾಪ ನಾವು ಉಣ್ತೀವಿ ಅಂತ ತಿಳ್ಕೊಂಡಿದ್ದೀವಿ, ನಾವೇನು ಉಣ್ಣೋದಿಲ್ಲ. ದೇವರೇ ನಮ್ಮೊಳಗೆ ನಿಂತು ಅನ್ನವನ್ನು ಚೆನ್ನಾಗಿ ಉಣ್ತಾನಾದ್ರಿಂದ ದೇವರಿಗೆ ಅನ್ನಾದ ಅಂತ ಹೆಸರು. ಗೀತೆಯ 15ನೇ ಅಧ್ಯಾಯದಲ್ಲಿಯೇ ಬೇರೆ ಮಾತುಗಳನ್ನು ಹೇಳುವಾಗ ಮನಶ್ಚಷ್ಟಾನಿ ಇಂದ್ರಿಯಾಣಿ ಪ್ರಕೃತಿ ಸ್ಥಾನಿಕರ್ಷತಿ, ಈ ಮಾತಿನಲ್ಲಿ ಹೇಳುವಾಗ ವಿಷಯಾನ್ ಉಪಸೇವತೆ, ನಾನೇ ಆ ಎಲ್ಲ ಜೀವರ ಇಂದ್ರಿಯಗಳಲ್ಲಿ ನಿಂತುಕೊಂಡು ಭೋಗವನ್ನು ಮಾಡ್ತೇನೆ. ಉತ್ಕ್ರಾಮಂತಂ ಸ್ಥಿತಂ ವಾಪಿ ಭುಂಜಾನಂ ವಾ ಗುಣಾನ್ವಿತಂ ವಿಮೂಢಾನಾನು ಪಶ್ಯಂತಿ ಪಶ್ಯಂತಿ ಜ್ಞಾನಚಕ್ಷುಷಃ. ಏನು ಸುಂದರವಾದ ಮಾತು. ನಾವೆಲ್ಲ ಏನು ತಿಳ್ಕೊಂಡೀವಿ ಅಂದರೆ ನಾವೇ ತಿಂತೀವಿ, ನಾವೇ ಉಣ್ತೀವಿ ಅಂತ ತಿಳ್ಕೊಂಡಿದ್ದೀವಿ ಅಂತ ಕೃಷ್ಣ ಹೇಳುವ ಮಾತಿದು. ಉಳಿದವ್ರ ಕಥೆ ಬೇಡ. ಉಳಿದ ಆಚಾರ ಹೇಳಿದ್ರು, ಈ ಆಚಾರ ಹೇಳಿದ್ರು, ಆ ಆಚಾರ ಮಾತು ಬೇಡ. ಈಗ ಕೃಷ್ಣನ ಮಾತೇ ನೇರವಾಗಿ. ಕೃಷ್ಣನ ಅಭಿಪ್ರಾಯ ಏನು ಅಂದರೆ ವಿಮೂಢಾಃ ನಾನು ಪಶ್ಯಂತಿ. ದಡ್ಡರಿಗೆ ಇದು ಗೊತ್ತಾಗೋದಿಲ್ಲ, ಯಾರು ತಿಂದ್ರು ಬಿಟ್ರು ಅಂತ ಗೊತ್ತಾಗೋದಿಲ್ಲ. ಪಶ್ಯಂತಿ ಜ್ಞಾನಚಕ್ಷುಷಃ, ಯಾರಿಗೆ
ಜ್ಞಾನದ ಕಣ್ಣಿದೆ, ಒಳಗಣ್ಣಿದೆ, ಅವರಿಗೆ ಮಾತ್ರ ಹರಿ ತಿಂದ ಅಂತ ಗೊತ್ತಾಗತ್ತಂತೆ. ಅನ್ನಾದ ಅನ್ನವನ್ನ ತಿಂತಾನೆ, ಅನ್ನ ಅವನೇ ಅನ್ನನಾಗಿದ್ದಾನೆ, ನಮಗೆ ಅನ್ನವನ್ನ ಕೊಡ್ತಾನೆ. ದೇವರು ಪ್ರಾಣದ, ಮಾನದ, ಧನದ, ಅನ್ನದ ಇಷ್ಟು ರೂಪ ಅವೆಲ್ಲ. ಪ್ರಾಣದ ಉಸಿರು ಕೊಡ್ತಾನೆ, ಮಾನದ ಮಾನವನ್ನು ಕೊಡ್ತಾನೆ, ಧನದ ಹಣವನ್ನು ಕೊಡ್ತಾನೆ, ಮತ್ತೆ ಅನ್ನವನ್ನು ಕೊಡ್ತಾನೆ. ನಮ್ ಬೇರೆ ಬೇಕಾಗಿದ್ದ ನಾಲ್ಕಲ್ಲಿ ಹೆಚ್ಚಿಗೆ ಏನು ಬೇಕಾಗ್ಯಾವ, ಈ ನಾಲ್ಕನ್ನ ದೇವರೇ ಕೊಡ್ತಾನೆ ಎನ್ನುವುದಕ್ಕಾಗಿ ಅನ್ನದನು ಅಂತ ಸ್ಮರಣೆಯನ್ನು ಮಾಡ್ತಾ ಇದ್ದ. ಇದಾದ ಮೇಲೆ ಈಗೇನು ಸಪ್ತಾನ್ನ ಬ್ರಾಹ್ಮಣದಲ್ಲಿ ಹೇಳಿದ್ದಾರೆ 7 ವಿಧ ಅನ್ನ, ಅದರ ವಿವರಣೆಯನ್ನು ಕೊಡ್ತಾ ಇದೆ. ಅದರ ನಿಧಾನಕ್ಕಾಗಿ ನಾವು ಹೀಗೆ ಚಿಂತನೆಯನ್ನು ಮಾಡಬೇಕು. ದೇವರು 7 ಅನ್ನಗಳನ್ನು ನಿರ್ಮಾಣ ಮಾಡಿದ್ನಂತೆ. ಯಾವುದಾವುದು? ಯತ್ ಸಪ್ತಾನ್ನಾನಿ ಮೇಧಯಾ ತಪಸಾ ಜನಯತ್ ಪಿತೃಕವಸ್ಯ ಸಾಧಾರಣಂ ದ್ವೇ ದೇವಾನ ಭಾಜಯತ್ ತ್ರೀಣ್ಯಾತ್ಮನೇ ಅಕುರುತ ಪಶುಭ್ಯ ಏಕಂ ಪ್ರಾಯಚ್ಚಿತ ತಸ್ಮಿನ್ ಸರ್ವಂ ಪ್ರತಿಷ್ಠಿತಂ. ಬೃಹದಾರಣ್ಯಕದಲ್ಲಿ ಹೇಳುವಾಗ ಈ ಮಾತನ್ನು ಅಂತಾರೆ, ಬರ್ಕೊಳ್ಳೋರಿಗೆ ಅನುಕೂಲ ಆಗಲಿ ಅಂತ ನಿಧಾನಕ್ಕೆ ಹೇಳ್ತಾ ಹೋಗ್ತೀನಿ, ನೋಡ್ಕೊಳ್ರಿ. ಪರಮಾತ್ಮ ಮನಸ್ಸು, ಇದು ಮೊದಲನೇ ಅನ್ನ ಅಂತ. ನಮಗೇನು ಮನಸ್ಸು ಕೊಟ್ಟಿದ್ದಾನಲ್ಲ, ಇದು ದೇವರು ಏನು ಮಾಡಿದ್ದಾನೆ, ಅನ್ನವನ್ನಾಗಿ ಮಾಡಿದ್ದಾನೆ. 7 ಅನ್ನದಲ್ಲಿ ಮನಸ್ಸು, ಮಾತು, ಪ್ರಾಣ, ಮನಸ್ಸು ಮಾತು ಪ್ರಾಣ 3 ಅನ್ನ ಆಯಿತು. ಮನಸ್ಸು ಮಾತು ಪ್ರಾಣ. 4ನೇದ್ದು ಅನ್ನ, ಪ್ರಸಿದ್ಧ ಅನ್ನ ಏನಿದೆ ಇದು ಒಂದು ಅನ್ನ. ಬಲಿ, ಹೋಮ, ಬಲಿ, ಹೋಮ, ಹೋಮ, ಗೋಕ್ಷೀರ, ಹಾಲು ಹಾಲು ಆಕಳ ಹಾಲು ಅಂದ್ರೆ ಕುರಿವು ಎಮ್ಮಿವು ತಗೋಬೇಡ್ರಿ ಅಂತ ಪಾಪ ಆಕಳ ಹಾಲು ಅಂತ ಹೇಳಿಷ್ಟು ಬೇರೆ. ಯಾಕಂದ್ರೆ ನಮ್ಮ ನಂದಿನಿ ಪಾಪ ಹೆಸರಿಟ್ಬಿಟ್ಟಿರ್ತಾರೆ, ಪಾಕೆಟ್ ನೋಡಿದ್ಕೊಳ್ಳಿ ಭಕ್ತಿ ಭಾಳ ಆಗ್ತದೆ. ಕೆಲವರು ಪಾಕೆಟ್ ಕೈ ಮುಗಿ ತಗೋತಿರ್ತಾರೆ, ನಂದಿನಿ ಹಾಲು ಬಂದು ಅಂತ ತಿಳ್ಕೊಂಡು ಹೇಳಿ. ಅದ್ರವ್ರು ನಂದಿನಿ ಹಾಲು ಹಂಗಿಲ್ರಿ ಅವು ನಮ್ಮೂರಾಗಿನ ಎಮ್ಮಿವು, ಕುರಿವು, ಆಡಿನವು ಎಲ್ಲ ಹಾಡು ಸೇರ್ಕೊಂಡಿರ್ತಾವ್ರು. ಹಿಂಗಾಗಿ ಅವೇನು ಖರೆ ಪಂಚಗವ್ಯ ಅದು. ನಾವೇನು ದಿವಸ ಹಾಲು ಕುಡಿತೀವಿ ನೋಡ್ರಿ, ಪಂಚಗವ್ಯನ ಅದು, ಬೇರೆ ಇಲ್ಲೇ ಇಲ್ಲ. ಹೀಗಾಗಿ ಈ ವ್ಯವಸ್ಥೆಯನ್ನು ನೋಡಿಕೊಳ್ಳ್ರಿ ಅಂತ ಹೇಳ್ತಾ, ಅಂದ್ರೆ ಮನಸ್ಸು ವಾಕ್ ಪ್ರಾಣ ಅನ್ನ, ಬಲಿ ಹೋಮ ಗೋಕ್ಷೀರ 7 ಆಯ್ತು. ಈ 7 ವಿಧವಾದ ಅನ್ನವನ್ನ ತಿಳ್ಕೊಳ್ರಿ. ಅದು ಉಪನಿಷತ್ನ ಬಹಳ ಹೇಳ್ಯಾರ, ಅಷ್ಟೆಲ್ಲ ಹೇಳ್ತಿಲ್ಲ, ಸಂಗ್ರಹ ಮಾಡಿ ಹೇಳ್ತಾ ಇದ್ದೀನಿ ಅಷ್ಟೇ. ಇದಾಯ್ತಾ? ಇನ್ನೊಂದು ರೀತಿ ಅದ, ಅದನ್ನ ಆಮೇಲೆ ಹೇಳ್ತೀನಿ. ಮತ್ತೆ ಈಗೇನು ಮಾಡಬೇಕು ಅಂದರೆ, ದೇವ ಭಾಳ ಶಣೆ ಇದ್ದಂತ, ಶಣೆ ಇದ್ದಾನೆ ಬಿಡ್ರಿ ಅಂತ ಹೇಳಿ ನಮ್ಮಲ್ಲಿ ಕುರ್ಶನ ಅವನಾಗ ಗಡ್ಡ ಆಗ್ತಾನೆ. ಮತ್ತೆ ಅವ ಏನು ಶಣೆ ಇದ್ದಾನ ದೇವರು ಅಂದರೆ, ಈ 7ರೊಳಗೆ 3 ತಾಯಿ ಇಟ್ಕೊಂಡಂತ, ಉಳಿದದ್ದನ್ನ ಉಳಿದವ್ರಿಗೆ ಕೊಟ್ಟನಂತ. ಯಾವ 3 ತಾಯಿ ಇಟ್ಕೊಂಡಾನ ನಮ್ಮಲ್ಲಿ ಹಂಗೆ ಇರ್ತಾವ ನೋಡ್ರಿ. ಮೊದಲಿಗೆ ಅಧಿಕ ಮಾಸದಾಗ ಹಣ್ಣು ತೊಗೊಂಬರ್ತೀವಿ, ಆಚಾರ್ಯ ದಾನ ಕೊಡ್ಬೇಕು ಅಂತ. ಚಲೋ ಹಣ್ಣು ಮೊದಲು ಒಂಚೂರು ಇಟ್ಕೋತೀವಿ, ಚೂರು ಮೆತ್ತಗಾಗಿರ್ತಾವ, ಒಂಚೂರು ಹಿಂಗೆ ಹೊಳ್ಳಿರ್ತಾವ ಹಣ್ಣು. ಆಚಾರ ನಿಮ್ಮ ಸಲುವಾಗೇ ಕಾಯ್ಕೊಂಡು ಇರ್ತೀವ್ರಿಪ್ಪ, ನೀವು ಯಾವಾಗ ಅಧಿಕ ಮಾಸದಾಗ ಸಿಗ್ತೀವಿ ಅಂತ. ಮೊದಲೇ ದಿವಸ ತೆಗೆದಿರ್ತೀವಿ, ನೀವು ಕೊನೆ ದಿವಸ ಸಿಕ್ಬಿಟ್ರಿ ಏನು ಮಾಡ್ಲಿಕ್ಕೆ ಬರ್ತದೆ, ತಗೊಳ್ರಿ ಅಂತ ಅದನ್ನೇ ಅಮರ್ಸ್ಬಿಡ್ತೀವಿ, ಮುಗಿದ ಕೆಲಸ. ಮೊದಲು ತಾನು 3 ತೆಗೆದಿಟ್ಕೊಂಡ. ಯಾವುದನ್ನ ತೆಗೆದುಕೊಂಡ? ಮನಸ್ಸು ವಾಕ್ ಪ್ರಾಣ, ಈ 3 ಏನಿವೆ ಅದನ್ನ ತಂದು ಅಂತ ಇಟ್ಕೊಂಡಂತ ದೇವರು. ಆ 7ರಲ್ಲಿ 3 ತಂದು ಮಾಡಿಕೊಂಡ. ಆಯ್ತಾ? ಇದು ಆದಮೇಲೆ 4ನೇದೇ ಅನ್ನ ಅಂತದ್ ನೋಡ್ರಿ, ಇದನ್ನ ದೇವತೆಗಳಿಗೆ ಕೊಟ್ಟ. ನೀವು ತಿನ್ರಿ, ಇನ್ನೊಬ್ಬರಿಗೂ ಕೊಡ್ರಿ ಅಂತ ದೇವತೆಗಳಿಗೆ ಕೊಟ್ಟ. ಇದಾದ ಮೇಲೆ ಬಲಿ ಮತ್ತು ಹೋಮ, ಇದನ್ನ ಬಲಿ ಪ್ರಾಣಿಗಳಿಗೆ, ಹೋಮ ಮತ್ತೆ ದೇವತೆಗಳಿಗೆ ಕೊಟ್ಟ. ಮನುಷ್ಯರು ಮಾಡೋದು, ದೇವತೆಗಳಿಗೆ ಮುಟ್ಟೋದು ಮನುಷ್ಯರಿಗಾಗಿ ಅಂತ. ಇದಾದ ಮೇಲೆ ಇನ್ನು ಗೋಕ್ಷೀರ ಅಂತೇನದ ನೋಡ್ರಿ, ಅದು ಅವರವರ ಮಕ್ಕಳಿಗೆ, ಅಂದ್ರೆ ಆ ಗೋವುಗಳ ಪ್ರಾಣಿ ಮಕ್ಕಳನ್ನು ಕರ್ಕೊಂಡು ಕುಡ್ಕೊಂಡು ತಿನ್ಕೊಂಡಿರ್ಲಿ ಅಂತ. ಹೀಗೆ 3 ತಾನು, 2 ದೇವತೆಗಳು, 1 ಮನುಷ್ಯ, 1 ಪ್ರಾಣಿ, ಇಷ್ಟು ಮಂದಿಗೆ ಹಂಚಿಬಿಟ್ಟ ಪರಮಾತ್ಮ. 7 ಅನ್ನ ಮಾಡಿದ. ಆ 7 ಅನ್ನಗಳಲ್ಲಿ 3 ಅನ್ನ ತಾನು, 2 ಅನ್ನ ದೇವತೆ, 1 ತನಗ, 1 ಪ್ರಾಣಿ. ಅರ್ಥ ಆಯ್ತಾ? ಬಲಿ ಪ್ರಾಣಿಗೆ, ಮನುಷ್ಯನಿಗೆ ಹೋಮ ಇಟ್ಟ, ಉಳಿದದ್ದನ್ನ ಗೋಕ್ಷೀರವನ್ನ ಪ್ರಾಣಿಗೆ ಇಟ್ಬಿಟ್ಟ, ದೇವತೆಗಳಿಗೆ ಮತ್ತೆ ಇವೆಲ್ಲನ್ನ ಕೊಟ್ಟಿದ್ದಾನೆ ಅಂತ. ಈಗೇನಾಯಿತು ಅಂದರೆ
ಸಪ್ತಾನ್ನದಲ್ಲಿ 7 ವಿಧವಾದ ಅನ್ನದಲ್ಲಿ ದೇವತೆಗಳಿಗೆ, ಪ್ರಾಣಿಗಳಿಗೆ, ಮನುಷ್ಯರಿಗೆ, ತನಗೆ ಅಂತ ವ್ಯವಸ್ಥೆ ಮಾಡಿಕೊಂಡ. ಖರೆ 8 ಆಗಿದ್ರೆ ಎಲ್ಲ 2 ಮಾಡಿ ಮುಗಿಸ್ಬಿಡ್ತಿದ್ರೆ, 7 ಮಾಡಿ 3 ತಾ ಉಳಿದು ಇಟ್ಕೊಂಡ್ಬಿಟ್ಟ. ಯಾರೋ ಕೇಳಿದ್ರಂತ, ಪಾಪ 3 ಹಣ್ಣವ 4 ಮಂದಿಗೆ ಹೆಂಗೆ ಕೊಡೋದು ಅಂತ ಕೇಳಿದಂತ. 3 ಹಣ್ಣವ 4 ಮಂದಿಗೆ ಹೆಂಗೆ ಕೊಡೋದು ಅಂತ ಅವ್ನು ಸರಳ ಹೇಳಿದ, ಜ್ಯೂಸ್ ಮಾಡಿ ಕೊಟ್ಬಿಡ್ರಿ, ಯಾಕೆ ಕಟ್ಟಿಗಿಟ್ಟು ಮಾಡಿಲ್ಲ ಇಲ್ಲಿಗ ನೋಡಿ ಲೆಕ್ಕಲೇ ತಪ್ಪೋತು. ಇಷ್ಟು ದಿವ್ಸ ಹೆಂಗೆ ಮಾಡಿದ್ವಿ ಪಾಪ, 3 ಹಣ್ಣವ 4 ಮಂದಿಗೆ ಹೆಂಗೆ ಕೊಡಬೇಕು ಅಂದ್ರೆ ಭಗಕರ ಹಾಕ್ತಿದ್ವಿ. ಇಷ್ಟು ದಿವಸ ಹೆಂಗೆ ಕಟ್ ಮಾಡ್ಬೇಕು, ಹೆಂಗೆ ಪೀಸ್ ಮಾಡ್ಬೇಕು ಅಂತ ಅಂದ ದಡ್ಡಿದ್ದೀರಿ, ಜ್ಯೂಸ್ ಮಾಡ್ರಿ ಕೊಟ್ಬಿಡ್ರಿ 4 ಮಂದಿ ಮುಗಿದು ಅಂತಂದವ. ಅಂದ್ರೆ ಇಷ್ಟು ದಿವಸದ ಗಣಿತದ್ದು ಒಂದು ವ್ಯವಸ್ಥೆ ಇತ್ತು, ಈ ಗಣಿತದ ವ್ಯವಸ್ಥೆ ಚೇಂಜ್ ಆತ ಈಗ. ಅಂದ್ರೆ ಒಂದೇ ಥರ ಇರಂಗಿಲ್ಲ ಗಣಿತ ಅಂತ ಗೊತ್ತಾಗ್ತಿಲ್ಲ ಈಗ. ಹಾಗೆ 8 ಮಾಡಿದ್ರ 2 ವ್ಯವಸ್ಥೆ ಮಾಡ್ತಿದ್ದವ. 8 ಇಲ್ಲಿ ಈಗ 7ಕ್ಕೆ 3 ತಾ ತಗೊಂಡ, 2 ದೇವತೆಗಳಿಗೆ ಕೊಟ್ಟ, ಇನ್ಯಾರು ಉಳಿದುವಲ್ಲ ಮತ್ತವು ಅವೇನ್ ಮಾಡಿದ, ಒಂದು ಪ್ರಾಣಿ ಒಂದು ಮನುಷ್ಯನ ಹಂಚ್ಬಿಟ್ಟ. ಪಾಪ ಇವು ಕೊಟ್ಟದ್ದ ಪಂಚಾಮೃತರಿ ಇವಕ್ಕೆ ಮನುಷ್ಯರಿಗೆ ಇಷ್ಟರ ಬರ್ತದೋ ಇಲ್ಲೋ ಗೊತ್ತಿರಲಿಲ್ಲ, ಬಂತು ನಡಿ ಅಂತ ತಿಳ್ಕೊಂಡು ಹೇಳಿ ಕೆಲವು ಹಂಗೆ ಆಗ್ತಾ ಇರ್ತಾರೆ. ನೀ ಪಂಚಾಮೃತ ಮ್ಯಾಲ ಕೂತವರಿಗೆ ಬುಗಿಟ್ ಗಟ್ಲೆ ಇರ್ತದೆ, ಮುಂದಿನವರಿಗೆ ಸಣ್ಣ 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 ಹಾಕ್ಬೇಕು, ಕೊನೆ ಕೆಲವರಿಗೆ ಬಾಳೆ ಎಣ್ಸಿಪ್ಪಿ ಇಲ್ಲಿ ಬಿಡಿ ಇದ ಪಂಚಾಮೃತ ತಗೊಂಡಿ ಅಂತ ಹೋಗ್ಬಿಡ್ತಿರ್ತಾರೆ. ಹಂಗೆ ಇದು ಬಂತೋ ಇಲ್ಲೋ ಅನ್ನೋರಿಗೆ ಅನ್ನ ಬಂತು, ಬಹಳ ಸಂತೋಷ ಆಯ್ತು. ಇದರ ಮೇಲೆ ಒಂದು ವಿಷಯವನ್ನು ಚಿಂತನೆ ಮಾಡ್ತಾರೆ. ಏನಾಯಿತು ಅಂದರೆ 3 ದೇವರಿಗೆ ಅನ್ನ ಆಯ್ತು. ಈಗ ಏನು 3 ಆಯ್ತನ್ನ? ಮಾತು, ಮನಸ್ಸು, ಪ್ರಾಣ. ಈ 3 ದೇವರಿಗೆ ಅನ್ನ. ನಮ್ಮ ದೇಹದಲ್ಲಿ ಈ 3 ಅವ. ಏನೇನವ ನೆನಪಿಟ್ಕೊಳ್ರಿ, ಮಾತದ, ಮನಸ್ಸದ, ಪ್ರಾಣ ಅದ. ಈ 3 ದೇವರಿಗೆ ಏನು ಅಂತ ಕೇಳಿದ್ರೆ ಅನ್ನ. ಅರ್ಥ ಆಯ್ತಾ? ನಮ್ಮ ದೇಹದಲ್ಲಿ ಇದ್ದ ಮಾತು, ಮನಸ್ಸು, ಪ್ರಾಣಗಳು ಭಗವಂತನಿಗೆ ಅನ್ನ. ಮನುಷ್ಯನಿಗೆ ಎಲ್ಲಕ್ಕಿಂತ, ಮನುಷ್ಯ ತಾತ್ಪರ್ಯ ಎಲ್ಲಕ್ಕಿಂತ ಹೆಚ್ಚು ಯಾವುದು ಪ್ರಿಯ ಅಂದರೆ ಅನ್ನ ಬಹಳ ಪ್ರಿಯ ಅಂತ. ನೀವು ಏನು ಹಾಕಿದ್ರು ಅನ್ನ ತಿಂದಷ್ಟು ಇನ್ಯಾವುದರಿಂದ ತೃಪ್ತಿ ಆಗಲ್ಲ. ಅದು ಎಷ್ಟೇ ಏನೇ ಇದ್ರೂ ಅನ್ನ ತಿಂದಾಗ ಆಗುವ ಆನಂದ ಕೊನೆಗೆ ಮಜ್ಜಿಗೆ ಅನ್ನಕ್ಕರ ಅನ್ನಬೇಕಾಗ್ತದೆ ಕೊನೆಗೆ. ಅದಕ್ಕೆ ಅನ್ನಸ್ಯ ಕ್ಷುದಿತಂ ಪಾತ್ರಂ ಅಂತ ಒಂದು ಶಾಸ್ತ್ರ. ಹಸಿದವಂಗೆ ಅನ್ನನೇ ಮುಖ್ಯ, ಇನ್ಯಾವುದು ಮುಖ್ಯ ಅಲ್ಲ. ಭಗವಂತ ನಮ್ಮಿಂದ ಅನ್ನವನ್ನು ಅಪೇಕ್ಷೆ ಪಡ್ತಾನಂತ. ಯಾವ ಅನ್ನವನ್ನು ಅಪೇಕ್ಷೆ ಪಡ್ತಾನೆ ಅಂದರೆ, ನೀವೇನು ಪಾತ್ರೆಯಲ್ಲಿ ಅಕ್ಕಿ ಹಾಕಿ ಬೇಯಿಸಿಡ್ತೀರಲ್ಲ ಆ ಅನ್ನ ಅಲ್ಲ, ತಾನೇನು ಸೃಷ್ಟಿ ಮಾಡಿ ಕೊಟ್ಟಿದ್ದಾನಲ್ಲ ನಮಗೆ ಅನ್ನ ಅಂತ ತನ್ನ ಅನ್ನವನ್ನು, ಆ ಅನ್ನವನ್ನು ಅಪೇಕ್ಷೆ ಪಡ್ತಾನಂತ. ಏನಾಯಿತು? ದೇವರು ಏನು ಕೇಳ್ತಾನೆ? ನೀನೇನು ಕೊಡ್ತೀಯಪ್ಪ ಅಂತ ಕೇಳ್ತಾನೆ. ನನಗೆ ಅನ್ನ ಕೊಡ್ತೀಯೋ, ನೀವುಣ್ಣೋ ಅನ್ನ ಕೊಡ್ತೀಯೋ ಅಂತ ಕೇಳ್ತಾನೆ. ನಾವೇನು ಕೊಡ್ಬೇಕು ದೇವರಿಗೆ? ನಾವು ಉಣ್ಣೋ ಅನ್ನ ಕೊಡೋದಲ್ಲ, ಅವ ಏನು ತನ್ನ ಅನ್ನ ಅಂತ ಯಾವ್ದು ಇಟ್ಕೊಂಡಾನೆ ಅದನ್ನು ಕೊಡ್ಬೇಕು. ಹಾಗಾದ್ರೆ ಏನು ಮಾಡಬೇಕು? ಮನಸ್ಸು, ಮಾತು, ಪ್ರಾಣ ಇದನ್ನು ದೇವರಿಗೆ ಸಮರ್ಪಣೆ ಮಾಡಬೇಕು. ಮನವನಿತ್ತರೆ ತನ್ನ ನೀವನು. ಎಷ್ಟು ಸೊಗಸಾಗಿ ಹೇಳಿದ್ದ. ಇದನ್ನೇ ದಾಸರು ಹಿಂದೆ ಹೇಳಿಬಿಟ್ಟ. ಅಲ್ಲಿ ಯಾಕೆ ಹೇಳಿದ್ರು ಅಂತ ಇವತ್ತು ಅರ್ಥ ಆಗ್ತದೆ. ಮನವನಿತ್ತರೆ ತನ್ನ ನೀವನು ಅಂತ ಹೇಳಿದ್ದು ಯಾತಕ್ಕಾಗಿ ಹೇಳಿದ್ರಪ್ಪ? ನಾವೇನು ತಿಳ್ಕೊಂಡಿವಿ, ಏನೋ ಸುಮ್ಮನೆ ಹೇಳಿರ್ತಾರೆ ದಾಸರು. ಪಾಪ ಅವ್ರ ಪದ್ಯ ಹೇಳ್ಬೇಕಾಗ್ಯದ, ಅವ್ರಿಗೊಂದು ಕೆಲಸ ಇಲ್ಲ ಹೇಳಿಬಿಟ್ಟಾರ ಅಂತಂದ್ರೆ ಹಂಗೆ ತಿಳಿಲಿಕ್ಕೆ ಹೋಗ್ಬೇಡ್ರಿ. ಈ ಕರುಣಾಸಂಧಿಯ 6ನೇ ಪದ್ಯದಲ್ಲಿ ಹೇಳುವಾಗ, ಮನದೊಳಗೆ ತಾನಿಪ್ಪ ಮನವಿಂದೆನಿಸಿಕೊಂಬ ಮನದ ವೃತ್ತಿಗಳನುಸರಿಸಿ ಭೋಗಗಳ ನೀವನು ತ್ರಿವಿಧ ಚೇತನಕ್ಕೆ ಮನವನಿತ್ತರೆ ತನ್ನ ನೀವನು ತನುವ ದಂಡಿಸಿ ದಿನದಿ ಸಾಧನವ ಮಾಳ್ಪರಿಗಿತ್ತಪನು ಸ್ವರ್ಗಾದಿ ಭೋಗಗಳ. ಈ ಪದ್ಯಕ್ಕೆ ಆ ಪದ್ಯ ನಂಬರ್ ನೋಟ್ ಹಾಕ್ಕೊಳ್ರಿ. ಇದು ಏನು ಪಿತೃಗಣ ಸಂಧಿಯ ಈ ಪದ್ಯದಲ್ಲಿ ಸಪ್ತಾನದ ಪದ್ಯಕ್ಕೆ ಅಲ್ಲಿ 6ನೇ ಪದ್ಯವನ್ನು ನೋಟ್ ಹಾಕ್ಕೊಳ್ಬೇಕು. ಇದು ಅಧ್ಯಯನ ಕ್ರಮ. ಹೀಗೆ ಮಾಡಬೇಕ್ರಿ. ಹೀಗೆ ಓದಿದ್ರೆ ಇಡೀ ಹರಿಕಥಾಮೃತ ಸಾರ್ ನಮ್ಮ ತಲೆಯಲ್ಲಿ ಬರುತ್ತೆ. ಓಹೋ ಇಲ್ಲಿದೆ 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 ಅಂತ ತಿಳ್ಕೊಂಡು ಹೇಳಿ. ಅಲ್ಲಿ ಯಾಕೆ ಕರುಣಾಸಂಧಿಯಲ್ಲಿ ದೇವರು ಹೀಗೆ ದಾಸರು ಹೀಗೆ ಹೇಳಿದರು? ಮನವನಿತ್ತರೆ ತನ್ನ ನೀವನು, ಮನವನಿತ್ತರೆ ತನ್ನ ನೀವನು ತನವ ದಂಡಿಸಿ ಸಾಧನವ ಮಾಳ್ಪರಿಗೆ ಸ್ವರ್ಗಾದಿ ಭೋಗಗಳ ಇತ್ತ ಅಂದರು. ಯಾಕೆ ಹೀಗಂದ ದಾಸರು ಹೀಗಂದರು? ಅದಕ್ಕೆ ಕಾರಣ ಇಲ್ಲಿ ಹೇಳ್ತಾ ಇದ್ದಾನೆ. ಯಾರ ಮನೆ ಅನ್ನ ಉಣ್ತೀವಿ ನೋಡ್ರಿ, ಇದು ಭಾಳ ಮಹತ್ವದ್ದು. ಅವ್ರ ಮನೆಗೆ ನಾವು ಋಣಿಯಾಗಿರ್ತೀವಂತ. ಯಾರ ಮನೆ ಅನ್ನ ಉಣ್ತೀವಿ ನಾವು ಹೇಳ್ತಿರ್ತೀವಲ್ಲೋ, ಉಂಡವ್ರ ಮನೆಗೆ 2 ಬಗಿಬಾರದು ಅಂತ. ಪಾಪ ಅವ್ರು ಯಾರು ಬೈಪಟ್ ಮಾಡ್ಸಾರೋ ಗೊತ್ತಿಲ್ಲ. ಅವನ ಬೈಪಟ್ ಮಾಡಿದ್ದೆ ಮತ್ತು ಬಗದು ಹೋಗ್ಬಿಡೋದು. 2 ಬಗದು ಹೋಗ್ಬಿಟ್ರೆ ಮುಗಿದೋದು ಕೆಲಸ.
ಉಂಡಿರ್ತೀವಲ್ಲ, ಉಂಡವರ ಮನೆಗೆ ಎಂದೂ ದ್ರೋಹ ಮಾಡಬಾರ್ದು. ದೇವರಂತಾನೆ, ನೀನು ನನ್ನ ಅನ್ನ ಅರ್ಥಾತ್ ಮನಸ್ಸನ್ನ ನನಗೆ ಕೊಟ್ಟಿದ್ದೀಯಲ್ಲ, ಅನ್ನವನ್ನ ಕೊಟ್ಟಿದ್ದೀಯಲ್ಲಪ್ಪ, ನಿನಗೆ ನಾನು ಎಂದೂ ಕೈ ಬಿಡೋದಿಲ್ಲ. ಮನವನಿತ್ತರೆ ತನ್ನ ನೀವನು, ಮನಸ್ಸು ಕೊಟ್ರೆ ತನ್ನನ್ನೇ ಕೊಡ್ತಾನೆ. ಮನಸ್ಸು ಕೊಡ್ಲಾರ್ದ ಬರೇ ದೇಹ ಗುಂಡು ಸುತ್ತಿ ಸುತ್ತಿ ಸುತ್ತಿ, ದಾಸರ ಹೆಂಗೆ ಹೇಳ ಗೊತ್ತೇನ್ರಿ, ತನವ ದಂಡಿಸಿ, ಅದು ಬರೇ ನಮಸ್ಕಾರ ಹಾಕೋದು ಪ್ರಕಟಣೆ ಹಾಕೋದು, ನಮಸ್ಕಾರ ಹಾಕೋದು ಪ್ರಕಟಣೆ, ಮನಸ್ಸಲ್ಲೇ ಕೂತಿರ್ತದೆ. ಮನಸ್ಸಿನಿಂದ ಏನೂ ಆಗ್ತಿರಂಗಿಲ್ಲ, ದೇಹದಿಂದ ಮಾತ್ರ ಆಗ್ತಾ ಇರ್ತದಲ್ಲ. ಅದಕ್ಕೆ ದೇವ್ರು ಏನ್ ಮಾಡ್ತಾನೆ, ನೀ ಮನಸ್ಸು ಕೊಟ್ಟಿಲ್ಲ, ಉಳಿದು ಕೊಟ್ಟು ಸ್ವರ್ಗ ತಗೋ ನೀನು, ಒಂದು ಸ್ವರ್ಗ ಕೊಟ್ಬಿಡ್ತಾನೆ. ಮನಸ್ಸೇ ಕೊಟ್ರೆ, ಅನ್ನವನ್ನೇ ಕೊಟ್ರೆ ತನ್ನನ್ನೇ ಕೊಡ್ತಾನೆ. ಅದಕ್ಕಾಗಿ ಈ 2ನೇ ಸಂಧಿಯಲ್ಲಿ ಹೇಳಿದ ಮಾತನ್ನ ಪಿತೃಗಳ ಸಂಧಿಯಲ್ಲಿ ಹೇಳುವಾಗ ಸರಳವಾಗಿ ತರ್ತಾರೆ. ಅನ್ನಾದ ಅನ್ನ ಅನ್ನದನು, ಮೊದಲನೇ 3 ಅನ್ನಗಳು, ಅದರಲ್ಲಿ ಮನಸ್ಸನ್ನ ಅನ್ನ ರೂಪವಾಗಿ ಭಗವಂತನಿಗೆ ಕೊಡ್ರಿ. ಅಂದರೆ ಈಗ ಹೀಗೆ ಅರ್ಥ ಮಾಡಿಕೊಳ್ಳೋಣ, ನಾವೇನು ಭಗವಂತನಲ್ಲಿ ಮನಸ್ಸನ್ನು ಇಟ್ಟಿದ್ದೇವೆ, ಹೀಗೆ ಚಿಂತನೆ ಮಾಡೋಣ ಅಂತ. ಭಗವಂತನಲ್ಲಿ ಏನು ಮನಸ್ಸನ್ನು ಇಟ್ಟಿದ್ದೇವೆ, ಭಗವಂತನ ಗುಣಗಳನ್ನೇನು ಮನದಲ್ಲಿ ಚಿಂತಿಸ್ತಾ ಇದ್ದೀವಿ. ಏನು ಅನ್ಕೊಳ್ಬೇಕು ಅಂದರೆ, ದೇವರಿಗೆ ನೈವೇದ್ಯ ನಡೀತಾ ಇದೆ ಅಂತ ಅನ್ಕೊಳ್ಬೇಕು. ದೇವರ ಗುಣಗಳನ್ನು ಚಿಂತನೆ ಮಾಡ್ತಾ ಇರುವಾಗ ನಾವು ದೇವರಿಗೆ ನೈವೇದ್ಯ ಕೊಡ್ತಾ ಇದ್ದೀವಿ. ಮಾತುಗಳನ್ನು ದೇವರು ತನ್ನ ಅನ್ನ ಅಂತ ಒಪ್ಪಿಕೊಂಡಾಗ ದೇವರ ವಿಷಯದಲ್ಲಿ ಆ ಮಾತುಗಳನ್ನು ಬಳಸಬೇಕು, ಬೇರೆ ಕಡೆಗೆ ಬಳಸಬಾರದು. ನಮ್ದೇನಾಗ್ತಾ ಹೇಳೋಣ ಅಂತ, ಮಾತುಗಳನ್ನು ಬಹಳ ಬಳಸ್ತೀವಿ. ಎಲ್ಲಿ ಬಳಸ್ತೀವಿ? ಬೇರೆ ಕಡೆಗೆ ಬಳಸ್ತೀವಿ. ಭಾಗವತದ 2ಯ ಸ್ಕಂದದ 2ನೇ ಅಧ್ಯಾಯದ 1ನೇ ಶ್ಲೋಕದಲ್ಲಿ ಒಂದು ಮಾತು ಹೇಳ್ತಾರೆ. ಬ್ರಹ್ಮದೇವರು ಹೇಳುವ ಮಾತು ಶುಕಾಚಾರ್ಯ ಹೇಳ್ತಾರೆ, ಯಾವದರ್ಥೆ, ಎಷ್ಟು ಕೆಲಸದ ಅಷ್ಟ ಶಬ್ದ ಬಳಸ್ಬೇಕಂತ. ವಿನಾಕಾರಣ ವ್ಯರ್ಥವಾಗಿ ಶಬ್ದಗಳನ್ನು ಬಳಸಬೇಡ್ರಿ. ಬ್ರಹ್ಮದೇವರು ಕೇಳಿಸ್ಕೊಳ್ಳೋಣ, ನಾವು ಬಳಸ್ತೀವೋ ಬಿಡ್ತೀವೋ ಅದು ಮುಂದಿನ ವಿಷಯ. ಕೇಳಿಸ್ಕೊಳ್ಳಿಕ್ಕೆ ಬರ್ತದೋ ಇಲ್ಲೋ, ನಮಗೆ ಅವಶ್ಯಕತೆ ಇಲ್ಲದೆ ಇದ್ರೂ ಪದಾರ್ಥಗಳನ್ನು ಸಂಗ್ರಹ ಮಾಡೋದು ಅಭ್ಯಾಸ ಆಗಿಬಿಟ್ಟದು ನಮ್ಗೆ. ಫ್ಲಿಪ್ಕಾರ್ಟು, ಅಮೆಜಾನು, ಪಾಪ ಸ್ನ್ಯಾಪ್ಡೀಲ್ ರೆಡಿನ ಬರೀ, ನೀವು ಬೇಡಾದ ಸಾಮಾನ್ಲ 1 ಬೆಡ್ಶೀಟಿಗೆ 2 ಬೆಡ್ಶೀಟ್ ಕೊಡ್ತಾರ್ರಿ, ತೊಳೋದು ಬೇಡ, ಫ್ರೀ ಅದ ಆಫರು. ಹುಚ್ಚ, ನಿನ್ನ ಮನ್ಯಾಗ ಬೇಡ ಆಗ್ಯದ ತಂದು ಒಡ್ತೀನಿ, ನೀ ಎಂದು ಹಾಸ್ಕೋತಿ? 1 ಬೆಡ್ಶೀಟ್ ಮೇಲೆ ಮಲ್ಕೊಳಂಗಿಲ್ಲ, ನೆಟ್ಟಿಗೆ ಹಾಸ್ಕೊಂಡು ಬೆಡ್ಶೀಟ್ ಎಲ್ಲೋ ಹೋಗಿರ್ತದೆ, ನೀ ಎಲ್ಲೋ ಹೋಗಿರ್ತಿ. ಅದು ತಂದು ಏನು ಮಾಡ್ಬೇಕಾಗ್ಯದ? ವ್ಯರ್ಥವಾದದನ್ನು ಸಂಗ್ರಹ ಮಾಡೋದು ನಾವು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿವಿ ಎಂದು. ಹೌದಾ? ಹಾಗಿದ್ರೆ ವ್ಯರ್ಥವಾದ ಮಾತುಗಳನ್ನು ಆಡಬಾರದು. ಎಷ್ಟು ಕಡಿಮೆ ಮಾತಾಡಿದರೆ ಕೆಲಸ ಆಗುತ್ತೋ ಅಷ್ಟೇ ಕಡಿಮೆಯಿಂದ ನಾವು ಮಾತಾಡಬೇಕು. ನೋಡ್ರಿ, ಸುಮ್ಮನೆ ಒಂದು ತಮಾಷೆ ಹೇಳ್ತೀನಿ. ಊಟ ಅಂದೆ ನಾನು ಅಂದಾಗ ನಿಮಗೇನು ಗೊತ್ತಾಯ್ತು? ಹಸಿವಾಗ್ಯದ ಊಟಕ್ಕೆ ಹಾಕ್ಬೇಕಂತ ಗೊತ್ತಾತಿಲ್ಲ. ಊಟಕ್ಕೆ ಹಾಕು ಅಂತ ಯಾಕೆ ಅನ್ಬೇಕು? ಅಷ್ಟು ಪರಿಂದ ಯಾಕೆ ಬಳಸ್ಬೇಕು? ನೀರು ಅಂದ್ರೆ ನೀರು ಕೊಡ್ಬೇಕು ಅಂತ ಗೊತ್ತಾಗ್ತದೋ ಇಲ್ಲೋ? ನೀರು ಬಡಿಸು ಅಂತೇನು ಅವಶ್ಯಕತೆ ಇಲ್ಲ ಅಂತ ಪರಿ. ಅಂದಮೇಲೆ ಯಾವ ಶಬ್ದಗಳನ್ನು ಕಡಿಮೆ ಮಾಡೋದರಿಂದಾಗಿ ನಮ್ಮ ಕೆಲಸಗಳಾಗತ್ತೋ ಅಷ್ಟರಿಂದೇ ಕೆಲಸ ಮಾಡಿಕೊಳ್ಳ್ರಿ. ವಿನಾಕಾರಣ ಯಾಕೆ ಶಬ್ದಗಳನ್ನು ಬಳಸ್ತೀರಿ ಅಂತ 2ಯ ಸ್ಕಂದ ಭಾಗವತದಲ್ಲಿ ಈ ಮಾತನ್ನು ಹೇಳ್ತಾ. ಒಬ್ಬ ಸೌತ್ ಆಫ್ರಿಕಾದಲ್ಲಿ ಒಬ್ಬ ಡಾಕ್ಟ್ರು. ಆ ಡಾಕ್ಟ್ರು ಒಂದು ಈ ಕಾಡು ಜನ ಇರ್ತಾರಲ್ಲ, ಆ ಕಾಡು ಜನರ ಭಾಷೆಯನ್ನು ಅಧ್ಯಯನ ಮಾಡ್ಲಿಕ್ಕೆ ಹೋದ. ಆ ಅಧ್ಯಯನ ಮಾಡ್ಲಿಕ್ಕೆ ಹೋದಾಗ ಅವನಿಗೆ ಏನಾಯಿತು ಅಂದರೆ, ಮೊದಲನೇ ವಾರ ಆ ಭಾಷಾ ಅಧ್ಯಯನ ಮಾಡ್ಲಿಕ್ಕೆ ಹೋದಾಗ ತಲೆ ಹುಚ್ಚಿಡಿದು ಹೋಗ್ತೇವೆ. ಯಾಕಂದ್ರೆ ಅವ್ರು ಇಡೀ ಅಷ್ಟು ಭಾಷಾದಾಗಿನ ಶಬ್ದ ಸೇರಿದರೆ 30-35 ಶಬ್ದ ಮುಗ್ದ ಹೋದು. ನಮ್ದು ತೆಗೆದು ನೋಡ್ರಿ, ಎಷ್ಟು ಡಿಕ್ಷನರಿ ಎಲ್ಲರ ಇಂತಿಂಥ ಲಟ್ಲ ಡಿಕ್ಷನರಿ, ಇಂಗ್ಲೀಷ್ ಡಿಕ್ಷನರಿ ಇಂಥದ್ದು, ಅದರೊಳಗೆ ಆಕ್ಸ್ಫರ್ಡ್ ಒಂದು, ಮತ್ತೊಂದೊಂದು, ದರಿದ್ರದ್ದೊಂದು, ಕನ್ನಡ ಡಿಕ್ಷನರಿ, ಹಿಂದಿ ಡಿಕ್ಷನರಿ, ಎಷ್ಟು ಶಬ್ದ ಬೆಳೆಸಿ ಅವು ವಿಚಾರ ಮಾಡಿದ. ಇಡೀ ಭಾಷಾದೊಳಗೆ ಹುಡುಕಿ ನೋಡಿದರೆ ಬರೀ 35 ಶಬ್ದ. ಇಷ್ಟು ಕಡಿಮೆ ಶಬ್ದೊಳಗೆ ಇವ್ರು ಹೆಂಗೆ ವ್ಯವಹಾರ ಮಾಡ್ತಾರೆ? ಏನಿದು ರಹಸ್ಯ ಹುಡ್ಕೋಣ ಅಂತ ಹೋದ ಮೇಲೆ ಆತ ತನ್ನ ಬಯೋಗ್ರಫಿಯಲ್ಲಿ ಬರ್ಕೊಳ್ತಾನೆ, ಮನುಷ್ಯ ನಾಗರಿಕತೆ ಸಿವಿಲೈಸೇಷನ್ ಅನ್ನೋ ಭರದೊಳಗೆ ಬೇಡವಾದ ಶಬ್ದಗಳನ್ನೆಲ್ಲ ಬಳಕೆಗೆ ತಂದು ಹಾಕ್ಯಾನ. ಗಿರಿಜನರು ಶಬ್ದಗಳನ್ನು ಬಳಸದೇ ಇದ್ರೂ ಕೂಡ ನಿತ್ಯದ ವ್ಯವಹಾರಗಳನ್ನು ಮಾಡ್ಕೊಂಡು ಹೊರಟಾರೆ. 35-40 ಶಬ್ದದೊಳಗೇನೆ ಇಡೀ ಜೀವನ ಕಳೀತಾರೆ. 46-50ನೇ ಶಬ್ದವೇ ಅವ್ರಿಗೆ ಬೇಕಾಗಿಲ್ಲ. ಅಂದಮೇಲೆ ನೆಸೆಸಿಟಿ ಇಲ್ಲದೆ ಇರುವಂತಹ ಶಬ್ದಗಳನ್ನು ಎಷ್ಟು ನಾವು ತಂದೀವಿ ಅಂತ ಆತ ತನ್ನ ಬಯೋಗ್ರಫಿಯಲ್ಲಿ ಬರೀತಾನೆ. ಸೌತ್ ಆಫ್ರಿಕಾದ ಒಬ್ಬ ಡಾಕ್ಟ್ರು, ಇಲ್ಲಿಂದ ಅಮೆರಿಕಾದಿಂದ ಹೋದವ. ಯಾಕೆ ಈ ಮಾತನ್ನು ಹೇಳಿದರು ಅಂದರೆ, ಬೇಕಾಗದೇ ಇರುವ ಶಬ್ದಗಳನ್ನು ಎಷ್ಟು ಬಳಸ್ತೀವಿ ಆ ಎಲ್ಲ ಶಬ್ದಗಳನ್ನು
ಭಗವತ್ಪರವಾಗಿ ಬಳಸ್ರಿ. ಅದಕ್ಕೆ ದಾಸಾರರಿ ಮಾತನಂತಾರೆ, 7 ವಿಧ ಅನ್ನದಲ್ಲಿ 2ನೇ ಅನ್ನ ಇದೆಯಲ್ಲ, ಮನಸ್ಸು ಮತ್ತು ಮಾತಿದೆಯಲ್ಲ, ಆ ಮಾತನ್ನ ದೇವರ ವಿಷಯಕವಾಗಿ ಬಳಸ್ರಿ. ಅದನ್ನ ನೀವು ದೇವರನ್ನ ತಿಳಿದುಕೊಳ್ಳುವುದಕ್ಕಾಗಿ ಮೆಟ್ಲನ್ನ ಮಾಡಿಕೊಳ್ಳ್ರಿ. ನಾವು ಸಾಮಾನ್ಯವಾಗಿ ಒಂದು ಗಾದಿ ಮಾತು ನೋಡ್ರಿ, ಯಾರ ಕಲ್ಲು ಹೊಡೆದ್ರೆ ಏನ್ ಮಾಡ್ಬೇಕು ಅಂತ ಯಾರೋ ಹೇಳಿದ್ರಂತ. ಒಬ್ಬ ಹೇಳಿದಂತ ತಿರುಗಿ ಹೊಡ್ರಿ ಅಂತ ಹೇಳಿದಂತ. ಅದೇನು ಗೊತ್ತದ, ಅದು ಯಾರ ಕಲ್ಲು ಹೊಡೆದ್ರೆ ಆ ಕಲ್ಲು ತಗೊಂಡು ಮನೆ ಕಟ್ಕೊಳ್ರಿ ಅಂತ ಯಾರೋ ಒಬ್ಬ ಅಂತ ಹೇಳಿದಂತ. ಎಷ್ಟು ಶಾಣೆ ನೋಡ್ರಿ ನಾವು. ಕಲ್ಲು ಹೊಡೆದ್ರೆ ತಲೆ ಕೆಡ್ಸ್ಕೊಬೇಡ್ರಿ, ಹೊಡೆದ ಕಲ್ಲು ತಗೊಳ್ರಿ, ಇಡ್ರಿ, ಮನೆ ಕಟ್ಟಿಬಿಡ್ರಿ, ಮುಗಿದು ಹೊತ್ತು. ಕಲ್ಲು ತರಲಾರ್ದ ಮನೆ ಕಟ್ಟಿದಂಗೆ ಆಯ್ತು ಅಂತ. ಹಾಗಾದ್ರೆ ಆ ಇದ್ದ ಶಬ್ದಗಳನ್ನ ಇನ್ನೆಲ್ಲೋ ಒಗೆಯೋಕ್ಕಿಂತ ಅದನ್ನ ದೇವರನ್ನ ತಿಳ್ಕೊಳ್ಳೋದಕ್ಕೆ ಮೆಟ್ಲು ಮಾಡ್ಕೊಳ್ಳಿಕ್ ಆಗೋದಿಲ್ಲ. ಅದಕ್ಕೆ ಸಪ್ತಾನ್ನ ಉಪಾಸನೆಯಲ್ಲಿ ಹೇಳುವಾಗ ಈ ಮಾತನ್ನು ಹೇಳ್ತಾರೆ, ನೀವು ಯಾವುದೇ ಕಾರಣಕ್ಕೂ ಕೂಡ ಆಡಿದ ಶಬ್ದಗಳನ್ನ ವ್ಯರ್ಥವಾಗಿ ಇನ್ನೆಲ್ಲೋ ಬಳಸ್ಲಿಕ್ಕೆ ಹೋಗ್ಬೇಡ್ರಿ. ಬಳಸೋದಾದರೆ ಭಗವಂತನಿಗೆ ಬಳಸ್ರಿ. ಯಾಕೆ ಅಂದರೆ ಅದು ಅವನಿಗೆ ಅನ್ನ, ಪ್ರಿಯವಾದದ್ದು ಅಂತ 2ನೇದ್ದು ಹೇಳಿದ್ರು. 3ನೇದ್ದು ಪ್ರಾಣ. ನೋಡ್ರಿ, ಉಸಿರಿದೆಯಲ್ಲ, ಈ ಉಸಿರನ್ನೂ ಕೂಡ ಯಾರಿಗೆ ಸಮರ್ಪಣೆ ಮಾಡಬೇಕು ಅಂತ ಕೇಳಿದರೆ ಅದಕ್ಕೆ ಹೇಳ್ತಾರೆ ಭಗವಂತನಿಗೆ ಸಮರ್ಪಣೆ ಮಾಡಬೇಕಂತ. ಆಚಾರ್ಯರು ಅನುವ್ಯಾಖ್ಯಾನದಲ್ಲಿ ಹೇಳುವಾಗ ಪ್ರಾಣ ಬುದ್ಧಿ ಮನಃಕಾತ್ಮ ಎಲ್ಲವನ್ನೂ ಕೂಡ ಭಗವಂತನಿಗೆ ಸಮರ್ಪಣೆ ಮಾಡ್ರಿ. ಪ್ರಾಣವನ್ನು ಭಗವಂತನಿಗೆ ಸಮರ್ಪಣೆ ಮಾಡ್ರಿ. ಅಲ್ರಿ, ಉಸಿರಾಟ ಹೆಂಗೆ ಸಮರ್ಪಣೆ ಮಾಡ್ಲಿಕ್ಕೆ ಬರ್ತದೆ? ಈಗ ಇದಕ್ಕೊಂದು ಏನರ ವ್ಯವಸ್ಥೆ ಅದನ್ನ ನಾವು ಈಗ ಉಸಿರಾಟ ಮಾಡ್ಲಿಕ್ಕೆ ಒಳಗ ಹೊರಗ ಹೊಂಟದ ಉಸಿರು, ಇದನ್ನು ಹೇಗೆ ಭಗವಂತನಿಗೆ ಸಮರ್ಪಣೆ ಮಾಡಬೇಕು? ಮಾತು ಸಮರ್ಪಣೆ ಮಾಡಬೇಕು, ಗೊತ್ತಾಯ್ತು. ಎಲ್ಲ ಮಾತುಗಳನ್ನು ಭಗವತ್ಪರ ಆಡಬೇಕು, ಮನಸ್ಸು ದೇವರಲ್ಲಿ ಇಡಬೇಕು, ಬರೋಬ್ಬರಿ. ಉಸಿರಾಟವನ್ನು ಭಗವಂತನಿಗೆ ಸಮರ್ಪಣೆ ಮಾಡೋದು ಅಂದರೆ ಏನರ್ಥ? ಅದಕ್ಕೆ 2 ಅರ್ಥ. ಆ ಮಾಡಿದ ಪ್ರತಿಯೊಂದು ಉಸಿರಾಟವನ್ನು, ಉಸಿರಾಟದ ಕ್ರಿಯೆಯನ್ನು, ಒಂದೊಂದು ಉಸಿರು ದೇವರ ನಾಮ ಅಂತ ಚಿಂತನೆ ಮಾಡ್ರಿ. ಇಲ್ಲ, ಆ ಒಂದೊಂದು ಉಸಿರಾಟವನ್ನು ದೇವ ಕಾರ್ಯವನ್ನು ಬಿಟ್ಟು ಉಳಿದ ಕಾರ್ಯವನ್ನು ಮಾಡದೆ ಸದ್ವಿನಿಯೋಗ ಮಾಡ್ರಿ. 2 ಹೇಳ್ತದೆ ಶಾಸ್ತ್ರ. ಮಾಡಿದ ಉಸಿರಾಟ ಅಷ್ಟು ದೇವರ ನಾಮ, ದೇವರ ಮಂತ್ರ ಅಂತ ಒಪ್ಪಿಸೋದು ಒಂದು ಕೆಲಸ. ಇಲ್ವಾ, ಎಷ್ಟೆಷ್ಟು ಉಸಿರಾಟವನ್ನು ನೀವು ಇವತ್ತು ಬಳಸಿಕೊಳ್ತಾ ಇದ್ದೀರಿ, ಅಷ್ಟಷ್ಟು ಉಸಿರಾಟದಲ್ಲೂ ದೇವರಿಗಾಗಿ ವಿನಿಯೋಗವನ್ನು ಮಾಡ್ರಿ. ಅದನ್ನೇ ದಾಸರು ಮೊದಲಿಗೆ ಹೇಳ್ಯಾರ, ಒಟ್ಟು ಒಂದು ದಿವಸಕ್ಕೆ ಎಷ್ಟು ಸರ್ತಿ ಉಸಿರಾಟ ಮಾಡ್ತೀರಿ ಅಂತ ಕೇಳಿದ್ರು. ಎಷ್ಟು ಮಾಡ್ತೀವಿ ಉಸಿರಾಟ ಲೆಕ್ಕಕ್ಕೆ ಗೊತ್ತಿಲ್ಲ. ಮುಂದಿನ ಸಂಧಿ ಅದ ಪಾಪ ಹೇಳೋರು ಹೇಳ್ತಾರೆ, ನಾ ಸುಮ್ಮನೆ ಅದಕ್ಕೆ ಮತ್ತೆ ಗದ್ಲಕ್ಕೆ ಹಾಕೋದು ಬೇಡ. ಶ್ವಾಸ ಸಂಧಿ ಅದ 15ನೇದ್ದು ಅದೇ ಅದೇ ಶ್ವಾಸ ಸಂಧಿ ಒಳಗೆ ಹೇಳೋರು ಇದ್ದಾರೆ. ಒಟ್ಟು ಒಂದು ದಿವಸಕ್ಕೆ 21,600 ಸರ್ತಿ ಉಸಿರಾಟ ಮಾಡ್ತೀವಿ. ಲೆಕ್ಕ ಹಾಕ್ಕೊಳ್ರೆ ಮತ್ತೆ ಒಂದು ಇದನ್ನು ಅದಕ್ಕೆ ವಾಚ್ ಇಟ್ಟು ಒಂದು ಲೆಕ್ಕ ಹಾಕಿ. ಏನು 21,600 ಸರ್ತಿ ನಾವು ಶ್ವಾಸವನ್ನು ಉಪಯೋಗಿಸ್ತೀವಿ ಒಂದು ದಿವಸಕ್ಕೆ. ನೋಡ್ರಿ, ಇದು ಯಾವತ್ತು ಹೇಳ್ಯಾರ ವಿಚಾರ ಮಾಡ್ರಿ. ಇವತ್ತೇನು ಮಾಡರ್ನ್ ಸೈನ್ಸ್ ಬಂದದ ಅಂತದ, ಇದು ಬರೋಕ್ಕಿಂತ 1000 ವರ್ಷ ಮೊದಲೇ ನಮ್ಮವರು ಏನು ಹೇಳಿದ್ದಾರೆ ಅಂದರೆ, ಒಂದು ದಿವಸಕ್ಕೆ ನಾವು ಎಷ್ಟು ಬಾರಿ ಶ್ವಾಸೋಚ್ಛ್ವಾಸ ಮಾಡ್ತೀವಿ ಅಂತ ಲೆಕ್ಕ ಕೊಟ್ಟಾಗಿದೆ. ಅಂದರೆ ಇವತ್ತೇನು ಬಹಳ ಮುಂದುವರೆದ ಸೈನ್ಸು ಅಂತ ಹೇಳ್ತೀವಿ, ಇದಕ್ಕಿಂತ ಬಹಳ ಮುಂದಿದ್ವಿ ನಾವು. ಅದನ್ನು ಬಿಟ್ಕೋದು ಬಂದ್ವಿ. ಆದಮೇಲೆ ಇವ್ರದ್ದು ಚಂದ ಕಾಣಿಸ್ಲಿಕ್ಕೆ ಶುರುವಾಯಿತು. ಅವತ್ತೇ ಹೇಳ್ಯಾರ, ಈಗ ಇಟ್ಕೊಳ್ರಿ, ಜಗನ್ನಾಥದಾಸರು ಬರೆದದ್ರ ಲೆಕ್ಕ ಇಟ್ಕೊಳ್ರಿ. ಶ್ರೀಮದಾಚಾರ್ಯ ತನಕ ಬೇಡ ಅವ್ರು 700 ವರ್ಷದ ಹಿಂದಿದ್ದವು. ಜಗನ್ನಾಥದಾಸರು 250 ವರ್ಷದ ಹಿಂದಿದ್ದವು. 250 ವರ್ಷದ ಹಿಂದೆ ಇರುವ ಜಗನ್ನಾಥದಾಸರು ಲೆಕ್ಕ ಕೊಟ್ಟಾರ. ಅಂದರೆ ಈ ವಿಜ್ಞಾನ ಏನು ಇವತ್ತು ಕಣ್ಣು ಬಿಡ್ಲಿಕ್ಕತ್ತದ, 250 ವರ್ಷದ ಮೊದಲೇ ನಾವು ಇದ್ರ ವ್ಯವಸ್ಥೆ ಮಾಡೀವಿ. ಶ್ರೀಮದಾಚಾರ್ಯರು 700 ವರ್ಷ 800 ವರ್ಷದ ಹಿಂದೆ ವ್ಯವಸ್ಥೆ ಮಾಡ್ಯಾರ. 5000 ವರ್ಷದ ಹಿಂದೆ ವೇದವ್ಯಾಸ ದೇವರು ಗ್ರಂಥಗಳಲ್ಲಿ ವ್ಯವಸ್ಥೆ ಮಾಡ್ಯಾರ. ಅಂದ ಮೇಲೆ ನಾವು ವಿಜ್ಞಾನದಲ್ಲಿ ಎಷ್ಟು ಮುಂದಿದ್ವಿ ಅಂತ ಅರ್ಥ ಮಾಡಿಕೊಳ್ಳ್ರಿ. ಒಂದು ದಿವಸಕ್ಕೆ 21,600 ಬಾರಿ ಶ್ವಾಸ ಬಿಡೋದು ತಗೊಳ್ಳೋದು. ಇದು ಏನು ಅಂತ ಕೇಳಿದರೆ ಒಂದು ದೇವರ ಹೆಸರಂತೆ. ಏನು ಉಸಿರಾಟ ಮಾಡೋದು ದೇವರ ಹೆಸರ? ಹೇಳಿ ಚಲೋ ಮಾಡಿದ್ರಪ್ಪ, ಗೊತ್ತೇ ಇರಲಿಲ್ಲ ನಮಗೆ. ಇದು ಉಸಿರಾಟ ಮಾಡೋದು ದೇವರ ಒಂದು ನಾಮ. ಹಂ ಸಹ. ಉಸಿರು ಹೊರಗೆ ಹಾಕಿದಾಗ ಹಂ, ಒಳಗೆ ತಗೊಂಡಾಗ ಸಹ. ಇಷ್ಟು ನಾಮ ದೇವರದ್ದು. ಎಷ್ಟು ಸೊಗಸಾಗಿದೆ. ಹೊರಗೆ ಹಾಕಿದಾಗ ಏನಾಗತ್ತೆ, ಒಳಗೆ ತಗೊಂಡಾಗ ಏನಾಗತ್ತೆ ಅಂತ ಇಷ್ಟ.
ಹೊರಗೆ ಹಾಕಿದಾಗ ದೇಹದ ಒಳಗಿದ್ದದ್ದೆಲ್ಲ ಹೊರಗೆ ಹೋಗ್ತದೆ. ಉಸಿರು ಹೊರಗೆ ಹಾಕ್ತಿರಲ್ಲ. ಪ್ರಾಣಾಯಾಮ ಮಾಡಿದ್ರೆ ಗೊತ್ತಾಗ್ತದೆ. ಮತ್ತೆ ಪ್ರಾಣಾಯಾಮ ಅಂದ್ರೆ ಈ ಗುಡಿಯಾಗ ಪ್ರಾಣಾಯಾಮ ಮಾಡಿಸ್ತಿರ್ತಾರೆ ನೋಡ್ರಿ, ಹೆಂಗೆ ಪ್ರಾಣಾಯಾಮ ಮಾಡಬಾರ್ದು. ಮತ್ತೆ ಗುಡಿ ಒಳಗೆ ಪ್ರಾಣಾಯಾಮ ಮಾಡ್ರಿ ಹಿಂಗೆ ಹಿಡಿದಿರ್ತಾನೆ. ಆಮೇಲೆ ಹಿಂಗೆ ಹಿಡಿದು ಎಲ್ಲಿ ಪ್ರಾಣಾಯಾಮ ಅಂತ ಗೊತ್ತಿರಂಗಿಲ್ಲ ಅದಕ್ಕೆ. ರೇಚಕ ಪೂರಕ ಕುಂಭಕಗಳಿಂದ ಪ್ರಾಣಾಯಾಮವನ್ನ ಮಾಡಿದಾಗ ದೇಹದಲ್ಲಿದ್ದ ಎಲ್ಲ ಉಸಿರು ಹೊಲಸನ್ನ ಹೊರಗೆ ಹಾಕತ್ತೆ. ಅದು ಹಮ್ ಅಂದ್ರೆ ಹೊರಗೆ ಹಾಕು. ಏನು ಹೊರಗೆ ಹಾಕು? ದೇಹದಲ್ಲಿದ್ದ ಎಲ್ಲ ದೋಷವನ್ನ ಹೊರಗೆ ಹಾಕು. ಸಹ ಅಂದ್ರೆ ಒಳಗೆ ತಗೋ, ಸ್ವೀಕಾರ ಮಾಡು, ಒಳಗೆ ತಗೋ. ದೇವರ ಹೆಸರು ಹಂಸ. ದೋಷವನ್ನ ಹೊರಗೆ ಹಾಕಿ ಗುಣವನ್ನ ತಗೊಂಡದ್ದಕ್ಕೆ ದೇವರಿಗೆ ಹಂಸ ಅಂತ ಹೆಸರು. ಆ ಹಂಸನಾಮಕನಾದ ಪರಮಾತ್ಮ ನಮ್ಮ ಪ್ರತಿಯೊಂದು ಉಸಿರಿನಲ್ಲೂ ಕೂಡ ಇದ್ದಾನೆ. ಈ ಉಸಿರಿನಲ್ಲಿ ಇದ್ದ ಹಂಸನಾಮಕ ಪರಮಾತ್ಮನನ್ನ ನಮ್ಮ ಮೇಲೆ ಉಪಕಾರ ಮಾಡಿದ ಪ್ರಾಣದೇವರು ಕೂತು ನಮ್ಮ ಸಲುವಾಗಿ ಜಪ ಮಾಡ್ತಾರೆ. 632,300 ಶ್ವಾಸ ಜಪಗಳ 3 ವಿಧ ಜೀವರೊಳಗಬ್ಜ ಕಲ್ಪ ಪರ್ಯಂತ ತಾರಚಿಸಿ ಸತ್ವರಿಗೆ ಸುಖ ಸಂಸಾರ ಮಿಶ್ರರಿಗಧಮ ಜನರಿಗ ಪಾರ ದುಃಖಗಳೀವ ಗುರುಪವ ಮನಸಲಗೆಮ್ಮ. 21,600 ಬಾರಿ ಪ್ರತಿನಿತ್ಯ ತಪ್ಪದೆ ನಮಗಾಗಿ ಪ್ರಾಣದೇವರು ಶ್ವಾಸೋಚ್ಛ್ವಾಸ ರೂಪದ ಜಪವನ್ನ ಮಾಡ್ತಾ ಇದ್ದಾರೆ. ಎಷ್ಟು ವಿಷಯ ಇದೆಲ್ಲ ಯಾರಿಗೂ ತಲೆಯಲ್ಲಿ ಬರೋದಿಲ್ಲ. ನಮಗೆ ನಿತ್ಯ ಬೆಳಿಗ್ಗೆ ಹೇಳ್ತೀವಿ, ಮತ್ತೆ ಮಲಗ್ತೀವಿ, ಮತ್ತೆ ಹೇಳ್ತೀವಿ, ಮತ್ತೆ ಮಲಗ್ತೀವಿ. ಹಿಂಗೆ ಎದ್ದು ಮಲಗಿ ಹೇಳೋದ್ರೊಳಗೆ 21,600 ಬಾರಿ ಶ್ವಾಸೋಚ್ಛ್ವಾಸ ಆಗಿದೆ. ಅಷ್ಟನ್ನು ವಾಯುದೇವರು ನಿತ್ಯದಲ್ಲೂ ದೇವರಿಗೆ ಸಮರ್ಪಣೆ ಮಾಡ್ತಾ ಇದ್ದಾರೆ. ನಮ್ದು ಇಷ್ಟ ರೀ, ಸಂಕಲ್ಪ ಮಾಡೋದು ಸಮರ್ಪಣೆ ಮಾಡೋದು ಇಷ್ಟ ಕೆಲಸ ಅಂತ. ಏನು ಸಂಕಲ್ಪ ಮಾಡ್ಬೇಕು, ಏನು ಸಮರ್ಪಣೆ ಮಾಡಬೇಕು? ಇವತ್ತು ಬೆಳಿಗ್ಗೆ ಎದ್ದು ಸೂರ್ಯೋದಯಕ್ಕೆ ಇವತ್ತು ಸೂರ್ಯೋದಯದಿಂದ ನಾಳೆ ಸೂರ್ಯೋದಯ ತನಕ ಪ್ರಾಣದೇವರು ನನ್ನೊಳಗೆ ನಿಂತ್ಕೊಂಡು 21,600 ಬಾರಿ ಶ್ವಾಸೋಚ್ಛ್ವಾಸ ಜಪ ಹಂಸ ಮಂತ್ರ ಜಪ ಮಾಡ್ತಾರೆ.